ಹೇಳಿದ ಮಾಹಿತಿಯಿಂದ ಅಲ್ಲಿರುವಂಥ ಚಾಂದಿನಿಗೆ ಸೀತಾ ಮತ್ತು ಸಿಹಿಯ ಬಗ್ಗೆ ಸಂಪೂರ್ಣವಾಗಿ ಗೊತ್ತಾಗೋಯಿತು. ಆದರೆ ಶಾರುಖ್ಗೆ ಮಾತ್ರ ತುಂಬಾ ಕೋಪ ಬರ್ತಾ ಇದೆ. ಇನ್ನೊಂದು ಕಡೆ ಭಾರ್ಗವಿಗೆ ನಾನು ಮಾಡಿರುವಂಥ ಪ್ಲಾನ್ ವರ್ಕೌಟ್ ಆಗೋಷ್ಟರಲ್ಲಿ ಸೀತಾ ಮತ್ತು ರಾಮ್ ಇಬ್ಬರು ಕೂಡ ಸೇರಿಕೊಂಡು ಮಗುನ ಮಾಡ್ಕೊಂಡ್ಬಿಟ್ರೆ ತುಂಬಾ ಕಷ್ಟ ಅಂತ ಹೇಳಿ ತುಂಬಾ ಕೋಪದಲ್ಲಿ ಮುಳುಗೋಗ್ತಾ ಇರ್ತಾಳೆ. ಬನ್ನಿ ಏನೇನೆಲ್ಲ ನಡೀತಾ ಇದೆ ಅಂತ ಹೇಳಿ ಈ ದಿನದ ಸಂಚಿಕೆ ಅಂದರೆ ಮಂಗಳವಾರದ ಸಂಚಿಕೆಯನ್ನು ಪೂರ್ತಿಯಾಗಿ ನಮ್ಮ ಚಾನಲಲ್ಲಿ ಟಿವಿಗಿಂತಲೂ ಮುಂಚಿತವಾಗಿ ನೋಡೋಣ. ಅದಕ್ಕೂ ಮುಂಚೆ ತಾವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ಬನ್ನಿ ಸಂಚಿಕೆಯನ್ನು ಶುರು ಮಾಡೋಣ. ಸ್ನೇಹಿತರೆ, ಈ ಒಂದು ಸಂಚಿಕೆಯ ಆರಂಭದಲ್ಲಿ ಈ ಕಡೆಯಿಂದ ಸಿಹಿ ಬಂದು ತಾತನನ್ನ ಮೀಟ್ ಆಗ್ತಾಳೆ. ತಾತ ಸಿಹಿಯನ್ನು ನೋಡಿ ತುಂಬಾನೇ ಖುಷಿ ಪಡ್ತಾನೆ. ಆಗ ಸಿಹಿ ತಾತನ ಹತ್ರ ಹೇಳ್ಕೊಳ್ತಾಳೆ, ತಾತ ನನಗೆ ಬೋರ್ಡಿಂಗ್ ಕೂಡ ಸ್ಕೂಲಲ್ಲಿ ಎಷ್ಟೊಂದು ಕಷ್ಟ ಆಯಿತು ಗೊತ್ತಾ, ಅಲ್ಲಿ ಊಟ ಚೆನ್ನಾಗಿರಲಿಲ್ಲ, ನನಗೆ ಯಾರು ಕೂಡ ಫ್ರೆಂಡ್ಸ್ ಆಗಲಿಲ್ಲ, ನನಗೆ ತುಂಬಾನೇ ಬೋರ್ ಆಗ್ತಾ ಇತ್ತು. ಆದರೆ ಒಂದು ಹೇಳ್ತೀನಿ ತಾತ, ನೀವೇನು ಹೇಳ್ತೀರಾ ಅದನ್ನು ಕೇಳ್ತೀನಿ, ನಾನು ನೀವು ಹೇಳ್ದಂಗೆ ಕೇಳ್ಕೊಂಡು ಇಲ್ಲೇ ಇರ್ತೀನಿ, ಪ್ಲೀಸ್ ನಾನು ಬೋರ್ಡಿಂಗ್ ಸ್ಕೂಲ್ಗೆ ಮಾತ್ರ ಹೋಗೋದಿಲ್ಲ ಅಂತ ಹೇಳಿ ಸಿಹಿ ಹೇಳ್ತಾಳೆ. ಇದರಿಂದ ತಾತನಿಗೆ ತುಂಬಾ ಬೇಜಾರಾಗುತ್ತೆ. ಅಯ್ಯೋ ಪುಟ್ಟ, ನೀನು ಎಷ್ಟೊಂದು ಕಷ್ಟನ ಅನುಭವಿಸಿದೀಯಾ, ಸರಿಮಾ ನೀನು ಮೇಲಿಂದ ಎಲ್ಲಿಗೂ ಹೋಗೋದು ಬೇಡ, ನೀನು ಇಲ್ಲೇ ಇರು ಆಯ್ತಾ ಅಂತ ಹೇಳಿ ತಾತ ಹೇಳ್ತಾ ಇರ್ತಾರೆ. ಆಗ ತಾತ ಮಾತಾಡ್ತಾ ಹೇಳ್ತಾರೆ, ಏನಿಲ್ಲ ನನಗೆ ಮರಿ ಮೊಮ್ಮಗ ಬೇಕು, ಅದನ್ನು ಕೊಡೋದಕ್ಕೆ ನಿನ್ನ ಅಪ್ಪ ಅಮ್ಮನಿಗೆ ಹೇಳಿಬಿಡು ಸಾಕು, ನಾವು ತುಂಬಾ ಖುಷಿಯಾಗಿ ಮನೆಯಲ್ಲಿ ಇದ್ಬಿಡೋಣ ಅಂತ ಹೇಳಿ ತಾತ ಹೇಳ್ತಾರೆ. ಈ ಮಾತನ್ನು ಕೇಳಿಸ್ಕೊಂಡಂತ ರಾಮ್ ಮತ್ತೆ ಗಾಬರಿಯಾಗಿ ತುಂಬಾ ಕೋಪದಲ್ಲಿ, ತಾತ ಏನಿದು, ನೀವು ಮೊದಲು ಹುಷಾರಾಗಿ ಅದನ್ನು ಬಿಟ್ಟು ಮರಿ ಮೊಮ್ಮಗ ಬೇಕು ಅದು ಇದು ಅಂತ ಹೇಳಿ ಆ ಪುಟ್ಟ ಹುಡುಗಿ ಮುಂದೆ ಹೇಳ್ತಾ ಇದ್ದೀರಲ್ಲ ಯಾಕೆ ಅಂತ ಹೇಳಿ ರಾಮ್ ಕೇಳ್ತಾನೆ. ಅದಕ್ಕೆ ತುಂಬಾ ಕೋಪ ಮಾಡ್ಕೊಂಡಂತ ತಾತ, ನೀನೇನಾದರೂ ಮಾಡ್ಕೋ, ವರ್ಷಗಳೇ ಆಯಿತು ನಿಮ್ಮ ಮದುವೆಯಾಗಿ, ಇನ್ನೂ ಕೂಡ ನನಗೆ ಒಂದು ಮರಿ ಮೊಮ್ಮಗನನ್ನು ಕೊಡೋದಕ್ಕೆ ನಿಮ್ಮ ಕೈನಲ್ಲಿ ಆಗಿಲ್ಲ, ನೀನು ಮರಿ ಮೊಮ್ಮಗನನ್ನು ಕೊಡ್ತೀನಿ ಮತ್ತು ಆ ಒಂದು ಸಿಹಿ ವಿಚಾರನ ತಿಳಿಸೋಕ್ಕಿಂತ ಮೊದಲು ಈ ರೂಮ್ನ ಬಿಟ್ಟು ನಾವು ಹೊರಗಡೆ ಬರೋದಿಲ್ಲ ಅಂತ ಹೇಳಿ ತುಂಬಾ ಕೋಪ ಮಾಡಿಕೊಂಡು ಮಲ್ಕೊಂಡು ಬಿಡ್ತಾರೆ. ಇದರಿಂದ ರಾಮ್ಗೆ ತುಂಬಾ ಸಿಟ್ಟು ಬರುತ್ತೆ. ಆದರೆ ಇನ್ನೊಂದು ಕಡೆಯಿಂದ ಸಿಹಿ ಮಾತ್ರ, ಅಪ್ಪ ನನಗೆ ಮರಿ ಮೊಮ್ಮಗ ಬೇಕು, ಅಪ್ಪ ನನಗೆ ತಮ್ಮ ಬೇಕು ಅಂತ ಹೇಳಿ ಕುಣಿತಾ ನಾನು ಅಮ್ಮನನ್ನು ಕೇಳ್ತೀನಿ ಅಂತ ಹೇಳಿ ಅವಳು ಓಡೋಡಿ ಅಲ್ಲಿಂದ ಹೊರಟೋಗ್ತಾಳೆ. ಇದೆಲ್ಲ ಒಂದು ಕಡೆ ನಡೀತಾ ಇದ್ದರೆ ಸ್ನೇಹಿತರೆ, ಇನ್ನೊಂದು ಕಡೆಯಿಂದ ಭಾರ್ಗವಿ ಮಾಡಿದಂಥ ಪ್ಲಾನನ್ನು ಕೇಳಿದಂತಹ ಭಾರ್ಗವಿ ಗಂಡ ಶಿವು, ಇದು ಕರೆಕ್ಟ್ ಆಗಿದೆ ಪ್ಲಾನ್, ಅಂದರೆ ನೀನು ಸಿಹಿಯ ತಂದೆ ಯಾರು ಅಂತ ಹೇಳಿ ಕಂಡುಹಿಡಿಬೇಕು ಅಂದ್ಕೊಂಡಿದ್ದೀಯಾ ಭಾರ್ಗು, ಆದರೆ ಆ ಕೆಲಸನ ನೀನು ಮಾಡೋಷ್ಟರಲ್ಲಿ ರಾಮ್ ಮತ್ತು ಸೀತಾ ಇಬ್ಬರು ಕೂಡ ಸೇರಿಕೊಂಡು ಒಂದು ಮಗುನ ಮಾಡ್ಕೊಂಡ್ಬಿಟ್ರೆ ಏನು ಮಾಡ್ತೀಯಾ ಅಂತ ಹೇಳಿ ಕೇಳ್ತಾನೆ. ಇದರಿಂದ ತುಂಬಾ ಗಾಬರಿಯಾದಂಥ ಭಾರ್ಗವಿ, ಆ ರೀತಿಯಂಥ ಕೆಲಸನ ಅವರು ಮಾಡೋದಕ್ಕೆ ಸಾಧ್ಯನೇ ಇಲ್ಲ, ನನಗೆ ಸೀತಾಳ ಮೇಲೆ ತುಂಬಾ ನಂಬಿಕೆ ಇದೆ ಅಂತ ಹೇಳಿ ಹೇಳ್ತಾಳೆ. ಅದಕ್ಕೆ ಅಯ್ಯೋ ಸೀತಾಳ ಮೇಲೆ ನಂಬಿಕೆನ, ಈ ಮನುಷ್ಯನ ಮನಸ್ಸು ಮಂಗಂತರ, ಅದು ಯಾವಾಗ ಹೇಗೆ ಚೇಂಜ್ ಆಗುತ್ತೋ ಗೊತ್ತಿಲ್ಲ. ಈ ಕಡೆಯಿಂದ ಸೀತಾ ಏನಾದರೂ ಮಗುನ ಮಾಡ್ಕೊಳ್ಳೋದಕ್ಕೆ ಒಪ್ಕೊಂಡ್ಬಿಟ್ರೆ ಇಲ್ಲಿರುವಂಥ ಡೀಸೆಂಟ್ ಫೆಲೋ ರಾಮ್ ನಾನು ಹೆಂಡ್ತಿ ಹೇಳ್ದಾಗೆ ಕೇಳ್ತೀನಿ ಅಂತ ಹೇಳಿ ಮಗುನು ಕೂಡ ಮಾಡಿಬಿಡ್ತಾನೆ. ಅವಾಗೇ ನಿನ್ನ ಪ್ಲಾನ್ ಎಲ್ಲ ಫ್ಲಾಪ್ ಆಗಿಬಿಡುತ್ತೆ ಅಂತ ಹೇಳಿ ನಗೋದಕ್ಕೆ ಶುರು ಮಾಡ್ತಾನೆ. ಇದರಿಂದ ಭಾರ್ಗವಿಗೆ ತುಂಬಾ ಕೋಪ ಬರುತ್ತೆ. ಇದೆಲ್ಲ ಒಂದು ಕಡೆ ನಡೀತಾ ಇದ್ರೆ ಸ್ನೇಹಿತರೆ, ಇನ್ನೊಂದು ಕಡೆಯಿಂದ ಸಿಹಿ ರಾಮ್ ಮತ್ತು ಸೀತಾ ಇಬ್ಬರನ್ನು ಕೂಡ ಕೂರಿಸ್ಕೊಂಡು ನನಗೆ ತಮ್ಮ ಬೇಕು ಅಂತ ಹೇಳಿ ಹಠ ಮಾಡ್ತಾ ಇರ್ತಾಳೆ. ಅದು ಅಂದ್ಕೊಂಡಿದ್ದ ತಕ್ಷಣ ಆಗೋದಲ್ಲ, ನಾವು ಅದಕ್ಕೋಸ್ಕರ ಕಾಯಬೇಕು, ನೀನು ಸುಮ್ಮನಿರು, ನಿನ್ಗೆ ಯಾರು ಹೇಳ್ಕೊಟ್ರು ಇದೆಲ್ಲ ಅಂತ ಹೇಳಿ ಸೀತಾ ಬೈತಾ ಇದ್ರೆ, ಅದೆಲ್ಲ ನನಗೆ ಗೊತ್ತಿಲ್ಲ, ಅದೇನೋ ಅಂತಿರಲ್ಲ ಪ್ರಾಮಾಣಿಕವಾಗಿ ಬೇಡ್ಕೊಂಡ್ರೆ ದೇವರು ಅದನ್ನು ಕೊಡ್ತಾನೆ ಅಂತ ಹೇಳಿ, ಅದನ್ನು ನೀವು ಮಾಡಿ, ನನಗೆ ತಮ್ಮ ಬೇಕು, ನಾನೇ ಅವನನ್ನು ನೋಡ್ಕೊಳ್ತೀನಿ, ನೀವೇನು ಟೆನ್ಷನ್ ಮಾಡ್ಕೊಳ್ಬೇಡಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಇದರಿಂದ ರಾಮ್, ಅಯ್ಯೋ ಇವಳೇನು ಈ ರೀತಿ ಆಡ್ತಾ ಇದ್ದಾಳಲ್ಲ ಅಂತ ಹೇಳಿ ತುಂಬಾ ಬೇಜಾರು ಮಾಡ್ಕೊಳ್ತಾನೆ. ನಾನು ದೇವ್ರ ಹತ್ರ ಬೇಡ್ಕೊಳ್ತೀನಿ ಅಂತ ಹೇಳಿ ಅವಳು ಅಲ್ಲಿಂದ ಎದ್ದು ಹೊರಟೋಡಿ ಹೋಗ್ತಾಳೆ. ಆಗ ಸೀತಾ ಇದನ್ನು ಇವಳಿಗೆಲ್ಲ ಯಾರು ಹೇಳ್ಕೊಟ್ರು ಅಂತ ಹೇಳಿ ಕೇಳಿದಾಗ, ಅದನ್ನೆಲ್ಲ ಹೇಳಿರೋದು ತಾತನೇ ಇವಳು ಮುಂದೆ ನನಗೆ ಮರಿ ಮೊಮ್ಮಗ ಬೇಕು, ನಿನಗೆ ಒಬ್ಬ ತಮ್ಮ ಬೇಕು ಅಂತ ಹೇಳಿ ಹೇಳಿದ್ರಿಂದಾನೇ ಇವಳು ಈ ರೀತಿ ಆಡ್ತಾ ಇರೋದು ಅಂತ ಹೇಳಿ ರಾಮ್ ಹೇಳ್ತಾನೆ. ನನಗೆ ಸೀತಾ ಒಬ್ಬಳೇ ಸಾಕು, ಅವಳಿಗೆ ನಾನು ಕೊಡ್ತಾ ಇರುವಂಥ ಪ್ರೀತಿನ ಯಾರ ಜೊತೆಗೂ ಹಂಚ್ಕೊಳ್ಳೋದಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಹೇಳಿ ರಾಮ್ ಅಲ್ಲಿಂದ ಹೊರಟೋಗ್ತಾನೆ. ರಾಮ್ನ ಮಾತನ್ನು ಕೇಳಿದಂಥ ಸೀತಾಳಿಗೆ ತುಂಬಾ ಖುಷಿ ಆಗುತ್ತೆ. ಇದೆಲ್ಲ ಒಂದು ಕಡೆ ನಡೀತಾ ಇದ್ರೆ ಸ್ನೇಹಿತರೆ, ಇನ್ನೊಂದು ಕಡೆಯಿಂದ ಶಾರು ಮತ್ತು ಶ್ಯಾಮ್ ಮತ್ತು ಚಾಂದಿನಿ 3 ಜನ ಸೇರಿಕೊಂಡು ಮನೆಯಲ್ಲಿ ಊಟ ಮಾಡ್ತಾ ಕೂತ್ಕೊಂಡಿರ್ತಾರೆ. ಆಗ ಚಾಂದಿನಿ ಹೇಳ್ತಾಳೆ, ಶಾರು ನೀನು ನಮ್ಮ ಜೀಜುನ ಹೇಗೆ ಮದುವೆ ಆದೆ ನೀನು, ಈ ಕಡೆಯಿಂದ ನೋಡಿದರೆ ಇವರು ಶಾಸ್ತ್ರೀಯ ಸಂಗೀತನ ಕೇಳ್ಕೊಂಡು ಆರಾಮಾಗಿರ್ತಾರೆ, ನೀನು ನೋಡಿದರೆ ಪಾಪ್ ಸಾಂಗ್ಗಳನ್ನು ಕೇಳ್ಕೊಂಡು ಆರಾಮಾಗಿರ್ತೀಯ, ನಿಮ್ಮಿಬ್ಬರಿಗೂ ಮ್ಯಾಚಿಂಗೇ ಇಲ್ಲ, ಅದು ಯಾವ ರೀತಿ ನೀವು ಮದುವೆ ಆದ್ರಿ ಅಂತ ಹೇಳಿ ಕೇಳ್ತಾಳೆ. ಅದೇ ರೀತಿಯೇ ಮದುವೆ ಆಗಿರೋದು, ಯಾಕಂದರೆ ಇಬ್ಬರು ಕೂಡ ಅನ್ಯೂನ್ಯವಾಗಿ ಬಾಳ್ತಾ ಇದ್ದೀವಿ, ಅವಳಿಗೆ ಏನು ಇಷ್ಟನೋ ಅದನ್ನು ಅವಳು ಮಾಡ್ತಾ ಇದ್ದಾಳೆ, ನನಗೇನು ಇಷ್ಟನೋ ನಾನು ಅದನ್ನು ಮಾಡ್ತಾ ಇದ್ದೀನಿ, ಅವಳು ಫುಡ್ ಕೂಡ ಜಾಸ್ತಿ ಹೊರಗಡೆಯಿಂದ ತಂದು ತಿಂದರೆ ಅವಳಿಗೆ ಅಕಸ್ಮಾತ್ ನಾವೇನಾದರೂ ಮಾಡಿಕೊಟ್ರೆ ಅದರಲ್ಲಿ ಜಾಸ್ತಿ ಆಯಿಲ್ ಹಾಕ್ತೀವಿ ಅಥವಾ ಏನಾದರೂ ಎಕ್ಸ್ಟ್ರಾ ಕ್ಯಾಲರೀಸ್ ಬರೋವಂಥ ಐಟಮ್ಸ್ ಹಾಕ್ತೀವಿ ಅಂತ ಹೇಳಿ ಅದನ್ನು ಕೂಡ ಅವಳೇ ಮಾಡ್ಕೊಂಡು ತಿಂತಾಳೆ, ಅಷ್ಟೊಂದು ಸೆನ್ಸಿಟಿವ್ ಅವಳು ಅಂತ ಹೇಳಿ ತುಂಬಾ ಅರ್ಥವಾಗಿ ಹೇಳ್ತಾ ಇರ್ತಾನೆ. ಅದನ್ನು ನೋಡಿದಂಥ ಚಾಂದಿನಿ, ವಾವ್ ಬಿಟ್ಟರೆ ನೀವು ಶಾಯರಿ ಕೂಡ ಬರೆದು ಬಿಡ್ತೀರಾ ಅಂತ ಹೇಳಿ ಮಾತಾಡ್ತಾ ಇರ್ತಾರೆ. ಹಾಗಾದರೆ ಶಾಯರಿ ಕೂಡ ಬರಿತೀನಿ ಬಿಡಿ ಅಂತ ಹೇಳಿ ಶ್ಯಾಮ್ ಹೇಳ್ತಾ ಇದ್ರೆ, ನೀವು ಶಾಯರಿ ಏನೋ ಬರಿತೀರಾ, ಬಟ್ ನಾನು ಕೇಳಿದಂಥ ಒಂದು ರಿಕ್ವೆಸ್ಟಿಂಗ್ ಲೆಟರ್ ಬರ್ಕೊಡೋಕೆ ನಿಮ್ಮ ಕೈನಲ್ಲಿ ಆಗಲಿಲ್ಲ ಅಂತ ಹೇಳಿ ಚಾಂದಿನಿ ಹೇಳ್ತಾಳೆ. ಇದನ್ನು ಕೇಳಿಸ್ಕೊಂಡಂಥ ಶಾರು, ಅದೇನದು ರಿಕ್ವೆಸ್ಟ್ ಲೆಟರ್ ಯಾಕೆ ಬರ್ಕೊಡ್ಲಿಲ್ಲ ಶ್ಯಾಮ್ ಅಂತ ಹೇಳಿ ಕೇಳಿದಾಗ, ಇವರು ಡಾಕ್ಟರ್
ಮೇಡಮ್ನ ಮೀಟ್ ಮಾಡೋದಕ್ಕೆ ಒಂದು ಲೆಟರ್ ಬರಿ ಅಂತ ಹೇಳ್ತಾ ಇದ್ದಾಳೆ. ಅದು ನನ್ನ ಕೈನಲ್ಲಿ ಸಾಧ್ಯ ಇಲ್ಲ, ನಿಮಗೆ ಗೊತ್ತಲ್ವಾ ಏನಾಗಿದೆ ಅವ್ರ ಜೊತೆ ನಮ್ಮದು ಅಂತ ಹೇಳಿ ಅಂತ ಶಾರುಗೆ ಹೇಳ್ತಾನೆ. ಆಗ ಶಾರು, ನಾವೇನೋ ಅವ್ರಿಗೆ ಏನು ಕೆಟ್ಟದ್ದನ್ನು ಮಾಡಿಲ್ಲ, ಅದೇನೋ ಒಂದು ಕೆಟ್ಟ ಘಟನೆ ಆಗಿರೋದು, ನೀವ್ಯಾಕೆ ಅದ್ರ ಬಗ್ಗೆ ಅಷ್ಟೊಂದು ಥಿಂಕ್ ಮಾಡ್ತೀರಾ, ಅವ್ಳಿಗೆ ಏನು ರಿಕ್ವೆಸ್ಟ್ ಲೆಟರ್ ಬೇಕು ಅದನ್ನು ಬರ್ಕೊಡಿ ಅಂತ ಹೇಳಿ ಶಾರು ಹೇಳ್ತಾಳೆ. ಆಗ ಶ್ಯಾಮ್ ಮಾತ್ರ ನೋ, ಅದಂತರೂ ಸಾಧ್ಯನೇ ಇಲ್ಲ, ನಾನು ಆ ಲೆಟರ್ನ ಬರ್ಕೊಡೋದಕ್ಕೆ ಆಗೋದೇ ಇಲ್ಲ ಅಂತ ಹೇಳಿ ಅಲ್ಲಿಂದ ಕೋಪದಲ್ಲಿ ಎದ್ದು ಹೊರಟೋಗ್ಬಿಡ್ತಾನೆ. ಈ ಕಡೆಯಿಂದ ಚಾಂದಿನಿ ಮಾತ್ರ ನೀವಿಬ್ರು ನನ್ನ ಹತ್ರ ಏನಾದರೂ ಮುಚ್ಚಿಡ್ತಾ ಇದ್ದೀರಿ ಅಂತ ಹೇಳಿ ಕೇಳ್ತಾಳೆ. ಅವಳ ಪ್ರಶ್ನೆಗೆ ಯಾರು ಕೂಡ ಉತ್ತರ ಕೊಡದೆ ಅಲ್ಲಿಂದ ಎದ್ದು ಹೊರಟೋಗ್ಬಿಡ್ತಾರೆ. ಇದೆಲ್ಲ ಒಂದು ಕಡೆ ನಡೀತಾ ಇದ್ರೆ ಸ್ನೇಹಿತರೆ, ಇನ್ನೊಂದು ಕಡೆಯಿಂದ ಸಿಹಿ ತುಂಬಾ ಪ್ರೀತಿಯಿಂದ, ನನಗೆ ಡಾಕ್ಟರ್ ಅಂಕಲ್ ಅಂದರೆ ಇಷ್ಟ, ಅವರು ನನ್ನನ್ನು ತುಂಬಾ ನೋಡ್ಕೊಳ್ತಾ ಇದ್ರು, ಅವರು ನನಗೆ ತುಂಬಾ ಪ್ರೀತಿಯಿಂದ ಮುದ್ದನ್ನು ಮಾಡ್ತಾ ಇದ್ರು, ನನ್ನ ಜೊತೆಗೆ ಆಟ ಆಡ್ತಾ ಇದ್ರು ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಇದನ್ನು ಕೇಳಿಸ್ಕೊಂಡಂತ ಸೀತಾಳಿಗೆ ತುಂಬಾ ಖುಷಿಯಾಗುತ್ತೆ. ಅಯ್ಯೋ, ಇಷ್ಟೆಲ್ಲ ನಡೀತಾ ಇತ್ತಾ ನಿಮ್ಮ ಇಬ್ಬರ ನಡುವೆ, ಓ ಹಾಗಾದರೆ ಒಳ್ಳೇದು, ಅವರು ತುಂಬಾ ಒಳ್ಳೆಯವ್ರು ಅನಿಸುತ್ತೆ, ಒಂದು ಕೆಲಸ ಮಾಡು, ಅವ್ರು ನಿಮ್ಮನ್ನು ತುಂಬಾ ಮಿಸ್ ಮಾಡ್ಕೊಳ್ತಾ ಇರ್ತಾರಲ್ವ ಸಿಹಿ, ನೀನು ಅವರಿಗೆ ಒಂದು ಥ್ಯಾಂಕ್ಸ್ ಲೆಟರನ್ನು ಬರಿ, ಥ್ಯಾಂಕ್ಸ್ ಕಾರ್ಡನ್ನು ಬರೆದು ಅವರಿಗೆ ಕಳಿಸು ಆಯಿತಾ, ಆದಷ್ಟು ಬೇಗ ನಾವು ಅವರನ್ನು ಮೀಟ್ ಆಗೋಣ ಅಂತ ಹೇಳಿ ಹೇಳ್ತಾ ಇದ್ದರೆ ಸೀತಾ, ಸರಿ ನಾನು ಈ ಕೆಲಸನ ಈಗಲೇ ಮಾಡ್ತೀನಿ ಅಂತ ಹೇಳಿ ಕಾರ್ಡನ್ನು ಬರೆಯೋದಕ್ಕೆ ಅಂತ ಹೇಳಿ ಸಿಹಿ ಅಲ್ಲಿಂದ ಇದ್ದು ಹೊರಟೋಗ್ತಾಳೆ. ಇದೆಲ್ಲ ಒಂದು ಕಡೆ ನಡೀತಾ ಇದ್ದರೆ, ಇನ್ನೊಂದು ಕಡೆಯಿಂದ ಶ್ಯಾಮ್ನ ಮೀಟ್ ಆಗಬೇಕು ಅಂತ ಹೇಳಿ ಚಾಂದಿನಿ ಕ್ಲಿನಿಕ್ಗೆ ಬಂದಿರ್ತಾಳೆ. ಚಾಂದಿನಿ ಕ್ಲಿನಿಕ್ಗೆ ಬಂದು ಶ್ಯಾಮ್ನ ಮೀಟ್ ಆಗಬೇಕು ಅನ್ನೋಷ್ಟರಲ್ಲಿ ಶ್ಯಾಮ್ ಹೊರಗಡೆ ಹೋಗ್ತಾ ಇರ್ತಾನೆ. ಎಲ್ಲಿಗೆ ಹೋಗ್ತಾ ಇದೆಯಾ ಅಂತ ಹೇಳಿ ಚಾಂದಿನಿ ಕೇಳಿದಾಗ, ನಾನು ನನ್ನ ಫೇವ್ರೆಟ್ ಪೇಷಂಟ್ ಸಿಹಿನ ಮೀಟ್ ಮಾಡೋದಕ್ಕೆ ಸ್ಕೂಲ್ಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಅವನು ಅಲ್ಲಿಂದ ಹೊರಟೋಗ್ತಾನೆ. ಸಿಹಿ ಅಂದ ತಕ್ಷಣ ಚಾಂದಿನಿಗೆ ಏನು ಬರುತ್ತೆ, ಸಿಹಿ ಸೀತಾಳ ಮಗಳಲ್ವಾ, ಹಾಗಾದರೆ ಸೀತಾಳ ಮಗಳು ಸಿಹಿ ನಮ್ಮ ಶ್ಯಾಮ್ ಜೀಜುನ ಪೇಷಂಟಾ, ಹಾಗಾದರೆ ಸೀತಾ ಕೂಡ ನನಗೆ ಗೊತ್ತು, ಇವ್ರು ಯಾಕೆ ಸುತ್ಕೊಂಡು ನನ್ನ ಹತ್ರನೇ ಬರ್ತಾ ಇದ್ದಾರೆ, ಏನು ತೊಂದರೆ ಆಗ್ತಾ ಇದೆ ಇಲ್ಲಿ ಅಂತ ಹೇಳಿ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾಳೆ. ಈ ಕಡೆಯಿಂದ ಸ್ಕೂಲ್ಗೆ ಹೋಗಿ ನೋಡಿದಂಥ ಶ್ಯಾಮ್ಗೆ ಸಿಹಿ ಕಾಣೋದಿಲ್ಲ. ಇದರಿಂದ ಶ್ಯಾಮ್ ತುಂಬಾ ಬೇಜಾರಾಗ್ತಾನೆ. ಅಯ್ಯೋ, ಅವಳನ್ನು ನೋಡದೆ ನಾನು ಯಾಕೆ ಇಷ್ಟೊಂದು ಬೇಜಾರಾಗ್ತಾ ಇದ್ದೀನಿ ಅಂತ ಹೇಳಿ ಅದೇ ಬೇಜಾರಲ್ಲಿ ಅವನು ಮನೆಗೆ ಹೋಗ್ತಾನೆ. ಇದೆಲ್ಲ ಒಂದು ಕಡೆ ನಡೀತಾ ಇದ್ರೆ, ಇನ್ನೊಂದು ಕಡೆಯಿಂದ ರಾಮ್ ಸ್ನಾನ ಮಾಡ್ತಾ ಟವಲನ್ನು ಸೀತಾಳಿಗೆ ಕೇಳ್ತಾನೆ. ಸೀತಾ ಟವಲ್ ತೊಗೊಂಡು ಬಂದು ಕೊಟ್ಟಾಗ ಅವನು ಮೈ ಒರೆಸು ಬಾ ಅಂತ ಹೇಳಿ ಕರೀತಾನೆ. ಅದಕ್ಕೆ ಸೀತಾ, ನೀವೇ ಒರೆಸ್ಕೊಳ್ಳಿ, ನಿಮಗೇನು ಕೈ ಇಲ್ವಾ ಅಂತ ಹೇಳಿ ನಗೋದಕ್ಕೆ ಶುರು ಮಾಡ್ತಾಳೆ. ಆಗ ರಾಮ್ ಬಂದು ಅವಳನ್ನು ತುಂಬಾ ಮುದ್ದು ಮಾಡ್ತಾನೆ. ಇಲ್ಲೆಲ್ಲಾದರೂ ಬಿದ್ದಿದೆಯಾ ನಿನಗೂ, ಎಷ್ಟೊಂದು ನಗ್ತಾ ಇದೆಯಾ ನನ್ನ ಮೈ ಒರೆಸು ಅಂದರೆ ಅಂತ ಹೇಳಿ ಅವನು ಅವಳ ಜೊತೆ ತುಂಬಾ ಪ್ರೀತಿಯಿಂದ ನಡ್ಕೊಳ್ತಾನೆ. ಇದರಿಂದ ತುಂಬಾ ಪ್ರೀತಿಯಾದಂಥ ವಾತಾವರಣ ಕ್ರಿಯೇಟ್ ಆಗಿರೋದ್ರಿಂದ ಸೀತಾ ಕೂಡ ತುಂಬಾ ಖುಷಿ ಪಡ್ತಾಳೆ. ಇದೆಲ್ಲ ಒಂದು ಕಡೆ ನಡೀತಾ ಇದ್ರೆ, ಮನೆಯಲ್ಲಿರುವಂಥ ಚಾಂದಿನಿ ಶಾರು ಹತ್ರ ಎಲ್ಲ ವಿಚಾರಗಳನ್ನು ಹೇಳ್ತಾ ಇರ್ತಾಳೆ. ಸಿಹಿನ ಯಾಕೆ ಮೀಟ್ ಮಾಡೋಕೆ ಹೋದ್ರು, ಅಷ್ಟೊಂದು ಅರ್ಜೆಂಟ್ ಏನು ಅವರಿಗೆ ಅಂತ ಹೇಳಿ ಮಾತಾಡ್ತಾ ಇದ್ರೆ, ಏನೋ ಗೊತ್ತಿಲ್ಲ, ಪ್ರತಿಯೊಂದು ಮಗುನೂ ಕೂಡ ಹಾಸ್ಪಿಟಲಲ್ಲಿ ನೋಡಿದ್ರು ಅವರನ್ನು ಮನಸ್ಸು ಕಚ್ಕೊಂಡು ಬಂದು ನಮಗೆ ತಲೆ ತಿಂತಾ ಇರ್ತಾನೆ ಅಂತ ಹೇಳಿ ಬೈತಾ ಇರ್ತಾಳೆ ಶಾರು. ಆಗ ಅಲ್ಲಿಗೆ ಬಂದಂಥ ಶ್ಯಾಮ್, ನಾನು ಪ್ರತಿಯೊಂದು ಮಕ್ಕಳನ್ನು ನೋಡಿ ಆ ರೀತಿ ಮಾಡೋದಿಲ್ಲ, ನನಗೆ ಸಿಹಿ ಅಂದರೆ ತುಂಬ ಇಷ್ಟ ಅಂತ ಹೇಳಿ ಶುರು ಮಾಡ್ತಾನೆ. ಆಗ ಅಲ್ಲಿಗೆ ಸಡನ್ನಾಗಿ ಎದ್ದು ಹೋದಂಥ ಚಾಂದಿನಿ, ಅವಳು ಯಾರು ಗೊತ್ತಾ, ಅವಳು ರಾಮ್ನ ಮಗಳು ಅಂದರೆ ಸೀತಾನ ಮಗಳು ಅಂತ ಹೇಳಿ ಹೇಳ್ತಾನೆ. ಸೀತಾ ಯಾರು ನನಗೆ ಗೊತ್ತಿಲ್ಲ, ಬಟ್ ಅವಳು ರಾಮ್ನ ಮಗಳ, ನನಗೆ ಗೊತ್ತೇ ಇರಲಿಲ್ಲ ಅಂತ ಹೇಳಿ ತುಂಬಾ ಖುಷಿ ಪಡ್ತಾನೆ ಶ್ಯಾಮ್. ಆಗ ಇದಕ್ಕೆ ತುಂಬಾ ಕೋಪಗೊಂಡಂತ ಶಾರು, ಇಷ್ಟು ದಿನ ಸಿಹಿ ಸಿಹಿ ಅಂತ ಹೇಳಿ ತಲೆ ತಿಂತಾ ಇದ್ದ, ಈಗ ರಾಮ್ ಮಗಳು ಅಂತ ಹೇಳಿ ಗೊತ್ತಾಗಿ ಇನ್ನಷ್ಟು ತಲೆ ತಿಂತಾನೆ ಅಂತ ಹೇಳಿ ತುಂಬಾ ಬೇಜಾರಾಗ್ತಾಳೆ. ಆದರೆ ಶ್ಯಾಮ್ ಮಾತ್ರ ತುಂಬಾ ಖುಷಿಯಲ್ಲಿ, ನಾನು ಈಗಲೇ ರಾಮ್ಗೆ ಕಾಲ್ ಮಾಡ್ತೀನಿ ಅಂತ ಹೇಳಿ ತುಂಬಾ ಖುಷಿ ಅಲ್ಲಿಂದ ಹೊರಟೋಗ್ತಾನೆ. ಆದರೆ ಇದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರುವಂಥ ಚಾಂದಿನಿ ಎಲ್ಲ ಕೂಡ ಸುತ್ಕೊಂಡು ನನ್ನ ಹತ್ರನೇ ಬಂದು ಎಲ್ಲ ಮ್ಯಾಟರ್ ಕೂಡ ಕಲೆಕ್ಟ್ ಆಗ್ತಾ ಇದೆ, ಹಾಗಾದರೆ ಇದಕ್ಕೂ ನನಗೂ ಏನೋ ಸಂಬಂಧ ಇದೆ ಅಂತ ಹೇಳಿ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾಳೆ. ಇಲ್ಲಿಗೆ ಈ ಒಂದು ಇಂಟ್ರೆಸ್ಟಿಂಗ್ ಸಂಚಿಕೆ ಮುಕ್ತಾವಾಗ್ತದೆ ಸ್ನೇಹಿತರೆ. ಇದೇ ಥರ ಪ್ರತಿದಿನದ ಸಂಚಿಕೆಗಳನ್ನು ನಮ್ಮ ಚಾನಲಲ್ಲಿ ಟಿವಿಗಿಂತಲೂ ಮುಂಚಿತವಾಗಿ ಪೂರ್ತಿಯಾಗಿ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ, ಅದಕ್ಕೋಸ್ಕರ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮರೀದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.